ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಮಹಿಳಾ ಮೀಸಲಾತಿ ಬೇಕಾ ಬೇಡ ಎಂಬ ಚರ್ಚೆ ಈಗಾಗಲೇ ದೇಶಾದ್ಯಂತ ಹುಟ್ಟು ಹಾಕಿರ್ತಕ್ಕಂಥದ್ದು. ಅಧಿವೇಶನದಲ್ಲೂ ಕೂಡ ಇದೀಗ ವಿಪಕ್ಷಗಳು ಗಂಭೀರವಾಗಿ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕ್ಷೇತ್ರ ಪುನರ್ವಿಂಗಡಣೆ ಹೆಸರಿನಲ್ಲಿ ಭಾರತೀಯ ಜನತಾ ಪಕ್ಷ ಚುನಾವಣಾ ಆಯೋಗವನ್ನು ತನ್ನ ಅಣತಿಯಂತೆ ಬಳಸಿಕೊಳ್ಳಲಿಕ್ಕೆ ತೀರ್ಮಾನ ಮಾಡಿದೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಹಾಲಿ ಇರ್ತಕ್ಕಂಥ 543 ಕ್ಷೇತ್ರಗಳ ಬದಲಾಗಿ 850 ಕ್ಷೇತ್ರಗಳನ್ನ ಮಾಡುವಂಥದ್ದು. ಆ ಮುಖಾಂತರ ಜನಸಂಖ್ಯೆಯ ಆಧಾರದ ಮೇಲೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ದಕ್ಷಿಣದ ರಾಜ್ಯಗಳಲ್ಲಿ ಜನಸಂಖ್ಯೆ ಕಡಿಮೆ ಇರತಕ್ಕಂಥದ್ದು ಮತ್ತು ಜನಸಂಖ್ಯಾ ಸ್ಫೋಟ ಆಗದಂತೆ ತಡೆದಿರ್ತಕ್ಕಂಥದ್ದು, ಉತ್ತರದ ರಾಜ್ಯಗಳಿಗೆ ಅನುಕೂಲ ಮಾಡಿಕೊಡುವುದು. ಆ ಮುಖಾಂತರ 2029 ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಹೆಸರಿನಲ್ಲಿ ಚುನಾವಣೆ ನಡೆಸುವಂಥದ್ದು. ಆ ಮುಖಾಂತರ BJP ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ನಾನಾ ರೀತಿಯ ಕಸರತ್ತು ಮಾಡ್ತಿದೆ. ಇದು ಸಂವಿಧಾನದ 83ನೇ ತಿದ್ದುಪಡಿಗೆ ಕಾರಣಕರ್ತ ಆಗ್ತಿದೆ ಅನ್ನೋ ಮುಖಾಂತರ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಹೆಸರಿನಲ್ಲಿ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಿದೆ. ಹಾಗಾಗಿ ನಾವು ಈ ಮಸೂದೆಗೆ ವಿರೋಧ ಇದೀವಿ ಅಂತೇಳಿ ವಿರೋಧ ಪಕ್ಷಗಳು ಈಗಾಗಲೇ ವಿರೋಧವನ್ನು ಮಾಡಿರ್ತಕ್ಕಂಥದ್ದು. ಈ ಎಲ್ಲದರ ಬಗ್ಗೆ ನಾವು ಇವತ್ತು ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಿದ್ದೀವಿ. ಆರಂಭದಲ್ಲಿ ನಾನು ಆಮ್ ಆದ್ಮಿ ಪಕ್ಷದ ಜೊತೆ ಚರ್ಚೆಯನ್ನು ಮಾಡ್ತಿದ್ದೀನಿ. ಒಂದು ಕಡೆ ಮೀಸಲಾತಿ ವಿರೋಧವಾಗಿದ್ದೀರಾ, ನೀವು ಮಹಿಳಾ ಮೀಸಲಾತಿ ಪರವಾಗಿದ್ದೀರಾ ಅಥವಾ ವಿರೋಧವಾಗಿದ್ದೀರಾ? ಸರ್, ಪರ್ಸ್ನಲಿ ನಾನು ಹೋದಾಗ ಪರವಾಗಿನೇ ಇದ್ದೀನಿ. ಆದರೆ ವಿರೋಧ ಏನಕ್ಕಿದೆ ಅಂತ ಹೇಳಿದಾಗ ಸರ್, ಈ ಮೀಸಲಾತಿ ಅಂತ ಹೇಳ್ತಾರೆ. ಈ ಮೀಸಲಾತಿಯಲ್ಲಿ ನಿಜವಾಗ್ಲೂ ಯಾರಿಗೆ ಮೀಸಲಾತಿ ಸಿಗಬೇಕು ಅವ್ರಿಗೆ ಸಿಗ್ತಿದೆಯಾ? ರಾಜಕಾರಣಿಗಳಿಗೆ ಏನು ಸಂಬಂಧಪಟ್ಟಿರ್ತಾರೆ, ಪ್ರಭಾವಿಗಳೇನಿರ್ತಾರೆ, ಅವ್ರ ಹೆಂಡತಿ ಅವ್ರ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಸರ್. ಅಲ್ಲ, ನಾನು ಹೇಳ್ದು 33% ಮೀಸಲಾತಿ ಬೇಡ ಅಂತ ಹೇಳ್ತಿದ್ದಾರೆ. ಇದು 1996 ದೇವೇಗೌಡರು ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮಂಡನೆಯನ್ನು ಮಾಡಿದರು. ಆದರೆ ಅದಾದಮೇಲೆ 2024 ಚರ್ಚೆ ಆಯಿತು. ಆದರೆ ಈಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಂದರೆ NDA ಸರ್ಕಾರ 33% ವಿಮೆನ್ ರಿಸರ್ವೇಷನ್ಗೆ ಬಿಲ್ಲನ್ನು ತಂದಿರತಕ್ಕಂಥದ್ದು. ಈಗ ಆಮ್ ಆದ್ಮಿ ಪಾರ್ಟಿ ಸೇರಿದಂತೆ ಎಲ್ಲರೂ ಕೂಡ ವಿರೋಧ ಮಾಡ್ತಿರ್ತಕ್ಕಂಥದ್ದು. ಯಾಕೆ ವಿರೋಧ ಅಂತ ಸರ್? ಇನ್ನೂ ಜನಗಣತಿ ಆಗಿಲ್ಲ. ಎಷ್ಟು ಪರ್ಸೆಂಟ್ ಅವರಿದ್ದಾರೆ, ಎಷ್ಟು ಪರ್ಸೆಂಟ್ ಗಂಡಸರಿದ್ದಾರೆ, ಎಷ್ಟು ಪರ್ಸೆಂಟ್ ಹೆಂಗಸರಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇದು ಎಲ್ಲ ಗೊತ್ತಾಗ್ದೇನೆ ಇವ್ರು ಹೆಂಗೆ ಸರ್ ಮೀಸಲಾತಿನ ತಂದರು ಅಂತ, ಅದಕ್ಕಾಗಿ ವಿರೋಧ ಆಗ್ತಿದೆ ಸರ್. 2011 ಜನಗಣತಿಯ ಆಧಾರದ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಹೊಸ ಜನಗಣತಿಯ ಆಧಾರದ ಮೇಲೆ ಮಾಡಿದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಕೂಡ ಅದು 2033 ಹೋಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಇದರಿಂದ ಪಾಲಿಟಿಕ್ಸ್ ಸ್ಟ್ರಾಟಜಿ ಇದೆಯಾ? ಖಂಡಿತವಾಗೂ. ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಏನಿದೆ, ಅವರು ಎಲೆಕ್ಷನ್ ಗೆಲ್ಲೋದೊಂದೇ ಮಾನದಂಡ ಅವ್ರಿಗೆ ಬೇಕಾಗಿರೋದು. ಅವ್ರು ಬೇಕಾಗಿರೋದು ಎಲೆಕ್ಷನ್ ಗೆಲ್ಲಬೇಕು, ಸಾಮ್ರಾಜ್ಯನ ಕಟ್ಟಬೇಕು, ಈ ಸಾಮ್ರಾಟನಂತೆ ಮೆರಿಬೇಕು. ನರೇಂದ್ರ ಮೋದಿಯವರು, ಅಮಿತ್ ಶಾ ಸಾಮ್ರಾಟನಂತೆ ಮೆರಿಬೇಕು. ಇವರು ವ್ಯಾಪಾರ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಅದಕ್ಕೋಸ್ಕರ ಈ ರೀತಿಯಾದಂಥ ಕ್ರಮಗಳನ್ನು ತಗೋತಾ ಇದ್ದಾರೆ. ಈಗ ಜನಗಣತಿ 2021 ಸೆನ್ಸಸ್ ಆಗಬೇಕಾಗಿತ್ತು. ಈಗ 2011 ತಗೊಳ್ಳೋದು ಅವಶ್ಯಕತೆ ಇಲ್ಲ. ಈಗಾಗಲೇ ಜನಗಣತಿನ ಸ್ಟಾರ್ಟ್ ಮಾಡಿದ್ದಾರೆ. 16ನೇ ತಾರೀಕು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಆಮೇಲೆ ಮುಂದೆ ಜಾತಿ ಗಣತಿ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು SIR ಮಾಡ್ತಾ ಇದ್ದಾರೆ. ಎಲ್ಲ ಮುಗಿದ ನಂತರ ಇದನ್ನು ಮಾಡ್ಬೋದು, ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಬೋದು. ನಮ್ಮ ವಿರೋಧ ಏನಿಲ್ಲ. ನಾವು 33% ಕೊಡಿ, 50% ಕೊಡಿ, ನಾವು ಸ್ವಾಗತಾರ್ಹ ಮಾಡ್ತೀವಿ. ಆದರೆ ಇವು ಚುನಾವಣಾ ದೃಷ್ಟಿಯಿಂದ ಮಾಡ್ತಾ ಇದ್ದೀರಲ್ಲ, 5 ಪಂಚರಾಜ್ಯ ಚುನಾವಣೆಗಳು ಸೇರಿಸ್ಕೊಂಡು ನೀವು ಮಾಡ್ತಾ ಇದ್ದೀರ. ಪಶ್ಚಿಮ ಬಂಗಾಳವನ್ನು ಹೇಗೆ ಅದು ತಮಿಳುನಾಡನ್ನು ನಾವು ತೆಕ್ಕೆಗೆ ತಗೊಳ್ಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಇದು ನಮ್ಮ ವಿರೋಧ. ಇದಕ್ಕೆ ನಾವು ಧಿಕ್ಕರಿಸ್ತೀವಿ. ಇಂತಹ ಕ್ರಮಗಳನ್ನು ನೀವು ಮಾಡಬಾರ್ದು. ಎಲೆಕ್ಷನ್ ಕ್ಯಾಂಪೇನ್ ನಡೀತಾ ಇದೆ. ಒಂದು ಬಾರಿ ನೆನ್ನೆ ಎಲ್ಲ ಎಲೆಕ್ಷನ್ ಕ್ಯಾಂಪೇನ್ಗೆ ಪ್ರಧಾನಮಂತ್ರಿ ಮೋದಿ ಹೋಗಿದ್ದಾರೆ, ಅಮಿತ್ ಶಾ ಹೋಗಿದ್ದಾರೆ, ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ, ಪ್ರಿಯಾಂಕ ಅವರು ಎಲ್ಲರೂ ಹೋಗಿದ್ದಾರೆ. ಆದರೆ ತರಾತುರಿಯಲ್ಲಿ ನೀವು ಏಕಪಕ್ಷೀಯವಾಗಿ ಸಭೆಯನ್ನು ಕರೀತೀರ. ಲೋಕಸಭೆ ಸಭೆ ಎರಡೇ ದಿನಕ್ಕೆ ಕರೆದು 2 ದಿನದಲ್ಲಿ ನೀವು ಅನುಮತಿಯನ್ನು ತಗೊಂಡು ರಾಷ್ಟ್ರಪತಿಗಳ ಅನುಮತಿ ಅಂಕಿತ ಹಾಕಬೇಕು ಅಂತ ಹೊರಟಿದ್ದೀರಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ನೀವು ಎಲ್ಲರನ್ನೂ ದೃಷ್ಟಿಯಲ್ಲಿ ತಗೊಳ್ಬೇಕು, ಪ್ರತಿಪಕ್ಷಗಳನ್ನು ತಗೋಬೇಕು. ಪ್ರತಿಪಕ್ಷಗಳು ಏನು ಹೇಳ್ತವೆ ಆ ಸಜೆಷನ್ಸ್ನ ಇಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ಒಳ್ಳೆಯದಿದ್ದರೆ ಎಲ್ಲರೂ ಸಹ ಪರಿಣಿತರಿದ್ದಾರೆ. ಎಲ್ಲರೂ ಸಹ ಎಲ್ಲ ಪಕ್ಷದಲ್ಲೂ ಒಳ್ಳೊಳ್ಳೆಯ ಅಭ್ಯರ್ಥಿಗಳಿದ್ದಾರೆ. ಅವರ ತತ್ವವನ್ನು ತಗೊಳ್ಳಿ. ನಮ್ಮ ದಕ್ಷಿಣ ಭಾರತಕ್ಕೆ ಆದಷ್ಟು ಮೋಸ ಮಾಡ್ತಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರ ಸರ್ಕಾರ ಅಂತ ನಾವು ಹೇಳ್ಬೋದು. ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಕ್ಷೇತ್ರಗಳ ಮರುವಿಂಗಡಣೆಯಲ್ಲಿ ನಮಗೆ ಮೋಸ ಆಗುವಂತಹ ಎಲ್ಲ ವ್ಯವಸ್ಥಿತ ಸಂಚನ್ನು ಅವರು ರೂಪಿಸ್ತಾ ಇದ್ದಾರೆ. ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟರೆ ಅವರಿಗೆ ಬೇರೆ ರಾಜ್ಯಗಳಲ್ಲಿ ಯಾವುದೇ ರೀತಿಯಾದಂಥ ಸ್ಥಾನಮಾನಗಳಿಲ್ಲ. ಅವ್ರಿಗೆ MP ಗಳು ಗೆಲ್ಲೋದಿಲ್ಲ, MLAಗಳು ಗೆಲ್ಲೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಕೇವಲ ಉತ್ತರ ಭಾರತದ ದೃಷ್ಟಿಯನ್ನು ಒಂದನ್ನೇ ಅವರು ಗಮನದಲ್ಲಿರಿಸಿಕೊಂಡು ಪ್ರತಿ ಸರಿನೂ BJP ಎಲ್ಲೆಲ್ಲಿದೆಯೋ ಅಲ್ಲಿ ಅವರ ಹೆಚ್ಚು ಸ್ಥಾನಗಳನ್ನು ಪಡೆದು MP ಸ್ಥಾನಗಳನ್ನು ಇಟ್ಕೊಂಡು ನಾವು ಪ್ರತಿನಿತ್ಯ ಪ್ರತಿ ಚುನಾವಣೆಯಲ್ಲೂ ನಾವೇ ಗೆಲ್ಲಬೇಕು, BJP ಸರ್ಕಾರನೇ ಮಾಡಬೇಕು. ಈ ದೇಶದ
ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡುಮೇಲು ಮಾಡಬೇಕು ಅಂತ BJP ಸರ್ಕಾರ ಹೊರಟಿದೆ ಅಂತ ಕಾಣಿಸ್ತಾ ಇದೆ. ಕ್ಷೇತ್ರ ಪುನರ್ವಿಂಗಡಣೆ ಹೆಸರಿನಲ್ಲಿ ಸುಮಾರು 850 ಕ್ಷೇತ್ರಗಳನ್ನ ಮಾಡ್ತಿರ್ತಕ್ಕಂಥದ್ದು. ಹಾಲಿ ಇರ್ತಕ್ಕಂಥದ್ದು 543 ಕ್ಷೇತ್ರಗಳು. ಆದರೆ ಉತ್ತರದ 7 ರಾಜ್ಯಗಳು ಜನಸಂಖ್ಯೆ ಹೆಚ್ಚಿರ್ತಕ್ಕಂಥ ಮಧ್ಯಪ್ರದೇಶ, ರಾಜಸ್ಥಾನ, ಬಿಹಾರ್ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಹೆಚ್ಚಿನ ಏನು ಸ್ಥಾನಗಳನ್ನ ಕೊಡುವಂಥದ್ದು. ಆ ಮುಖಾಂತರ ಹಿಂದಿ ರಾಜ್ಯಗಳಲ್ಲಿ ಹೆಚ್ಚು ಸ್ಥಾನಗಳನ್ನು BJP ಗೆಲ್ಲಲಿಕ್ಕೆ ಸಾಧ್ಯ ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಈ ಲೆಕ್ಕಾಚಾರದ ಆಧಾರದ ಮೇಲೆ ಎಲ್ಲೊಂದು ಕಡೆ ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಿದೆ ಎಂಬ ಅನುಮಾನ ವ್ಯಕ್ತ ಆಗಿರ್ತಕ್ಕಂಥದ್ದು. ದಕ್ಷಿಣದ ರಾಜ್ಯಗಳು ಜನಸಂಖ್ಯೆಯನ್ನು ಕಡಿಮೆ ಮಾಡ್ಕೊಳ್ತಿರ್ತಕ್ಕಂಥ, ಅದರಲ್ಲೂ ಕೂಡ ಕರ್ನಾಟಕ ಅತಿ ಹೆಚ್ಚು GSTಯನ್ನು ಕಟ್ತಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಈಗಾಗಲೇ ಹಾಲಿ ಇರ್ತಕ್ಕಂಥ 28 ಕ್ಷೇತ್ರಗಳಿಗೆ ಬದಲಾಗಿ 40 ಅಥವಾ 42 ಕ್ಷೇತ್ರಗಳು ಸೃಷ್ಟಿಯಾಗ್ತಕ್ಕಂಥದ್ದು. ಒಟ್ಟಾರೆ 850 ಕ್ಷೇತ್ರಗಳಾದರೆ ಸುಮಾರು 273 ಮಹಿಳಾ ಕ್ಷೇತ್ರಗಳು ಬರುವಂಥದ್ದು. ಅಲ್ಲೂ ಕೂಡ ಮೀಸಲಾತಿ ಇರ್ತಕ್ಕಂಥ. ಆ ಮುಖಾಂತರ ಎಲ್ಲ ಒಂದು ಕಡೆ ಇದು ಮಹಿಳೆಯರಿಗೆಲ್ಲ ಒಂದು ಕಡೆ ಅನುಕೂಲ ಆಗಲ್ವಾ ಸರ್? ಇಲ್ಲಿ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕಿಂತಲೂ ಉತ್ತರ ರಾಜ್ಯಗಳನ್ನು ಗುರಿಯಾಗಿಸ್ಕೊಂಡು BJP ಸರ್ಕಾರ ನೋಡಿ ಇವತ್ತು ಡಿಲಿಮಿಟೇಷನ್ ಪ್ರಕ್ರಿಯೆ ಏನು ಮಾಡ್ತಿದೆ. ಉತ್ತರ ಪ್ರದೇಶ ಒಂದರಲ್ಲೇ ಸುಮಾರು ಭಾಗ, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಈ ಒಂದು ರಾಜ್ಯಗಳು ಪಂಚರಾಜ್ಯಗಳು ಏನಿದೆ, ಇಷ್ಟರಲ್ಲಿ ಅವರು ಡಿಲಿಮಿಟೇಷನ್ ಮಾಡಿದ್ರೆ 400ಕ್ಕೂ ಹೆಚ್ಚು ಒಂದು ಲೋಕಸಭಾ ಸೀಟುಗಳು ಬರುತ್ತೆ. ಸೊ ಆವಾಗ ದಕ್ಷಿಣ ಭಾರತಕ್ಕೆ ಯಾವುದೇ ಒಂದು ಪ್ರಾತಿನಿಧ್ಯ ಇರಲ್ಲ, ನಮ್ಮ ಹಕ್ಕನ್ನು ಕಸಿದುಕೊಂಡಂಗೆ ಆಗುತ್ತೆ. ಉತ್ತರ ಭಾರತಕ್ಕೆ ಬೆಣ್ಣೆ, ದಕ್ಷಿಣ ಭಾರತಕ್ಕೆ ಸುಣ್ಣ ಅನ್ನೋಂಗೆ ಆಗುತ್ತೆ. ಈಗಲೇ ಆಲ್ರೆಡಿ ನಮಗೆ ತೆರಿಗೆ ಹಣವನ್ನು ಕೊಡ್ತಿಲ್ಲ ನೋಡಿ. ಮೊದಲು 18% ಇರೋದು ಇವಾಗ 14-15% ಕೊಡ್ತಿದ್ದಾರೆ. ಮುಂದೆ ನಮ್ಮ ರಾಜಕೀಯವಾಗಿ ನಾವು ಹಕ್ಕುಗಳನ್ನು ದಕ್ಷಿಣ ಭಾರತವರು ಹೇಗೆ ಕೇಳೋಕ್ಕಾಗತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗುತ್ತೆ. ಇವರು ಬರೀ ಚುನಾವಣೆಗಳನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಇವತ್ತಿನ ದಿವಸ BJPಯವರು ಈ ಹುನ್ನಾರವನ್ನು ಮಾಡ್ತಿದ್ದಾರೆ. ಇವರು ತರೋರಾಗಿದ್ದರೆ ಈ ಮೊದಲೇ ತರಬಹುದಾಗಿತ್ತು. ಯಾಕೆ ಇಷ್ಟು ದಿನ ಈ ಮೊದಲು 2 ಸಲ BJPಯವರು ಅಧಿಕಾರಕ್ಕೆ ಬಂದರು, ಮೆಜಾರಿಟಿಯಲ್ಲಿದ್ದರು, ತರಬಹುದಾಗಿತ್ತಲ್ವ? ಇದು ನಿಜವಾಗ್ಲೂ ಮಹಿಳೆಯರ ಮೀಸಲಾತಿಯನ್ನು ತರದ ಅಥವಾ ಕ್ರೆಡಿಟ್ ತಗೊಳ್ಳೋ ಒಂದು ಹುನ್ನಾರನ ಅನ್ನೋದು ಪ್ರಶ್ನೆ ಮಾಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಅವರು ಮಾಡೋದಾದರೆ ಸರಿಯಾದ ಒಂದು ಜಾತಿ ಗಣತಿಯನ್ನು ಮತ್ತು ಜನಗಣತಿಯನ್ನು ಮಾಡಿ ತದನಂತರ ಡಿಲಿಮಿಟೇಷನ್ ಏನಿದೆ ನೋಡಿ, ಒಂದು 10 ಲಕ್ಷದ ಜನರಿಗೆ ಒಂದು ಇದನ್ನು ತರಬೇಕು ಅಂದರು. ಅವತ್ತು ಇಂದಿರಾ ಗಾಂಧಿಯವರು ಜನಸಂಖ್ಯಾ ನಿಯಂತ್ರಣವನ್ನು ಸಾಧಿಸಬೇಕೆಂದರು. ಆ ನಿಟ್ಟಿನಲ್ಲಿ ಏನು ಮಾಡಿದ್ರು, ದಕ್ಷಿಣ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಯಶಸ್ವಿಯಾಗಿ ಸಾಧಿಸಿದ್ರು. ಇವತ್ತು ಜನಸಂಖ್ಯೆ ಕಡಿಮೆ ಆಗಿದೆ, ನಮ್ಮಲ್ಲಿ ಉತ್ತರ ಭಾರತದಲ್ಲಿ ಹೆಚ್ಚಾಗಿದೆ. ಆ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ 400ಕ್ಕೂ ಹೆಚ್ಚು ಸ್ಥಾನಗಳು ಅಲ್ಲೇ ಬಂದ್ಬಿಡುತ್ತೆ. ಆವಾಗ ದಕ್ಷಿಣ ರಾಜ್ಯಗಳು ಅವರು ಏನು ಮಾಡಬೇಕು? ಸೊ ನಮ್ಮದು ರಾಜಕೀಯವಾಗಿ ಲೋಕಸಭೆಯಲ್ಲಿ ನಮ್ಮದು ಯಾವುದೇ ಒಂದು ಹಕ್ಕನ್ನು ಕೇಳೋಕ್ಕೆ ನಮಗೆ ಅಲ್ಲಿ ಸಾಮರ್ಥ್ಯ ಇರಲ್ಲ. ನಮ್ಮ ದಕ್ಷಿಣ ರಾಜ್ಯಗಳು ಒಂದು ರೀತಿಯಲ್ಲಿ ಶಕ್ತಿ ಕುಂದಿದಂಗೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ತರಲಿ ನೋಡಿ, ಮಹಿಳಾ ಮೀಸಲಾತಿ ನಿಜವಾಗ್ಲೂ ಬೇಕು. ಈ ನಿಟ್ಟಿನಲ್ಲಿ ರಾಜೀವ್ ಗಾಂಧಿಯವರ ಆದಿಯಾಗಿ ಎಲ್ಲ ಸರ್ಕಾರಗಳು, ಸೋನಿಯಾ ಗಾಂಧಿಯವರು ರಾಜ್ಯಸಭೆಯಲ್ಲೂ ಸಹ ಇದನ್ನು ಬಿಲ್ ಪಾಸ್ ಮಾಡಿಸಿದ್ರು. ಸೊ ಇವರಿಂದ ಏನು ಈಗ ಬರ್ತಿದೆ, ಇವರು ಕ್ರೆಡಿಟ್ ತಗೊಳಕ್ಕೆ ಹೋಗಿರ್ಬೋದು. ಈ ಮೊದಲು ರಾಜೀವ್ ಗಾಂಧಿಯವರು ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಪಂಚಾಯಿತಿ ಮಟ್ಟದಲ್ಲೂ ಸಹ ಸಾಕಷ್ಟು ಮೀಸಲಾತಿಗಳ ಒಂದು ಮಾರ್ಗರೆಟ್ ಆಳ್ವ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಸಹ ರಚಿಸಿದರು ಮಹಿಳೆಯರ ಹಕ್ಕುಗಳಿಗಾಗಿ. ಇವತ್ತು ಮಹಿಳಾ ಆಯೋಗ ಏನಿದೆ ಅದನ್ನು ಮಾಡಿದವರು ಕಾಂಗ್ರೆಸ್ ಸರ್ಕಾರದವರು. ಹೀಗೆ ಮಹಿಳೆಯರಿಗಾಗಿ ಅನೇಕ ಯೋಜನೆಗಳನ್ನು ತಂದವರು, ಮಹಿಳೆಯರಿಗೆ ಸಮಾನತೆಯನ್ನು ಕೊಡಬೇಕು, ಸಾಮಾಜಿಕ ಭದ್ರತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನೂ ತಂದವರು ಕಾಂಗ್ರೆಸ್ನವರು. ಆದರೆ ಇವಾಗ ಏನು ನಾವು ಯೋಜನೆಗಳು ಮಾಡ್ತೀವಿ ಅದಕ್ಕೆ ಮರುನಾಮಕರಣ ಮಾಡೋ ರೀತಿಯಲ್ಲಿ ಇದನ್ನೂ ಸಹ ಹೊರಟಿದ್ದಾರೆ BJPಯವರು ಅನಿಸುತ್ತೆ ಸರ್. ಮೇಡಮ್, ಮಹಿಳಾ ಮೀಸಲಾತಿ ವಿಚಾರಕ್ಕೆ ಕಾಂಗ್ರೆಸ್ ಯಾಕೆ ವಿರೋಧವನ್ನು ಮಾಡ್ತಿರ್ತಕ್ಕಂಥ? 33% ಮೀಸಲು ಬೇಡ ಅಂತ ಹೇಳ್ತಿದ್ದೀರಾ, ಅದರ ಅರ್ಥ ಏನು? ಮಹಿಳಾ ಮೀಸಲಾತಿ ಬಂದರೆ ಎಲ್ಲೊಂದು ಕಡೆ ಕಂಟ್ರೋಲ್ಡ್ ಬೈ ವಿಮೆನ್ಸ್ ಅನ್ನೋ ಕಾರಣಕ್ಕಾಗಿ ನೀವು ವಿರೋಧ ಮಾಡ್ತೀರಾ. ನಿಮ್ಮ ಲೋಕಸಭಾ ವಿಪಕ್ಷ ನಾಯಕರುಗಳು ಓಪನ್ ಆಗಿ ನಾವು ಬಿಲ್ಲನ್ನು ವಿರೋಧಿಸ್ತೀವಿ ಅಂತ ಹೇಳಿದರು. ಸರ್, ನಾವು ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ. ವಿಮೆನ್ ರಿಸರ್ವೇಷನ್, ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಇಸ್ ಅ ಚಾಂಪಿಯನ್ ಇನ್ ಬ್ರಿಂಗಿಂಗ್ ಆಲ್ ಇನ್ ದ ಇಂಟ್ರೆಸ್ಟ್ ಆಫ್ ವಿಮೆನ್ ವರ್ಕ್ ಮಾಡಿರೋದೆಲ್ಲ ಕಾಂಗ್ರೆಸ್ ಪಾರ್ಟಿನೇ. ಅವರೇ ಇಷ್ಟು ದಿವಸನೂ ಎಲ್ಲ ಆ್ಯಕ್ಟ್ಗಳು ತಂದಿರೋದು ಕೂಡ, ಮೇ ಇಟ್ ಬಿ ಹಿಂದೂ ಸಕ್ಸೆಷನ್ ಆರ್ ಡೌರಿ ಅಬಾಲಿಷನ್ ಆರ್ ವಿಮೆನ್ ರಿಸರ್ವೇಷನ್ ಇನ್ ರೂರಲ್ ಲೋಕಲ್ ಬಾಡೀಸ್ ಆಗಲಿ, ಅರ್ಬನ್ ಲೋಕಲ್ ಬಾಡೀಸಲ್ಲಾಗಲಿ ತಂದಿರೋದೆಲ್ಲ ಕಾಂಗ್ರೆಸ್ ಅವರೇ. ಬಟ್ ಅದು ಬೇಜಾರು ಏನಂದರೆ, ಅನ್ಫಾರ್ಚುನೇಟ್ಲಿ ವಿಮೆನ್ ರಿಸರ್ವೇಷನ್ ಬಿಲ್ನ ಒಂದು ಎಲೆಕ್ಷನ್ ಟೂಲಾಗಿ ಯೂಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ದ ಮೋಸ್ಟ್ ಡಿಸಪಾಯಿಂಟಿಂಗ್ ಥಿಂಗ್. ಆ್ಯಂಡ್ ಯಾರು ಕನ್ಸೆಂಟು ತೊಗೊಂಡಿಲ್ಲ, ಅಪೋಸಿಷನ್ ಪಾರ್ಟಿನ ಎಕ್ಸ್ಪರ್ಟ್ಸ್, ದೇ ಆರ್ ದಿ ಎಕ್ಸ್ಪರ್ಟ್ಸ್ ಇನ್ ದಿಸ್ ಏರಿಯಾ. ವಿಮೆನ್ ರಿಸರ್ವೇಷನ್ ಆಗಲಿ, ವಿಮೆನ್ ಡೆವಲಪ್ಮೆಂಟ್ ಆಗಲಿ, ಕಾಂಗ್ರೆಸ್ ಪಾರ್ಟಿ ಈಸ್ ಅನ್ ಎಕ್ಸ್ಪರ್ಟ್ ಇನ್ ದಿಸ್ ಏರಿಯಾ. ಅವ್ರನ್ನ ಒಂದು ಕನ್ಸಲ್ಟ್ ಮಾಡಿ ಅಪೋಸಿಷನ್ ಪಾರ್ಟಿ ಜೊತೆ ಆಮೇಲೆ ಈ ಡ್ರಾಫ್ಟ್ ಬಿಲ್ನ ಆ್ಯಕ್ಟಿಗೆ ತರಬೇಕು ಅಂತ ಕೇಳ್ತಾ ಇರೋದು. ವೈ ಆರ್ ಯು ನಾಟ್ ಟೇಕಿಂಗ್ ಕನ್ಸೆಂಟ್? ವೈ ಈಸ್ ಇದು ಸೆಲ್ಫ್ ನಾವೇ ಮಾಡಿರೋದು ನಮ್ಮದೇ ಇದು ಬಿಲ್ ಅನ್ನೋ ಥರ ವೈ ಆರ್ ಯು ಶೋಯಿಂಗ್ ಇಟ್? ಇಟ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ವಿಮೆನ್ ರಿಸರ್ವೇಷನ್. ಈಗ ನಮ್ಮ GB ಎಲೆಕ್ಷನಲ್ಲೂ 50% ರಿಸರ್ವೇಷನ್ ವಿಮೆನ್ಗೆ ಇಟ್ಟಿರೋದು.
ಬೇಸ್ಡ್ ಆನ್ ದ ಕ್ಯಾಸ್ಟ್, ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್, ಸ್ಟೇಟ್ಗೆ ಹೆಂಗೆ ಬೇಕೋ ಹಾಗೆ ನಾವು ಸೆನ್ಸಸ್ ಎಲ್ಲ ನೋಡ್ಕೊಂಡು ಮಾಡಿರೋದಲ್ವ. ಈಗ ಹೊಸದಾಗಿ ಡಿಲಿಮಿಟೇಷನ್ ಮತ್ತು ಏನೋ ರಿಸರ್ವೇಷನ್, ಇಟ್ ಈಸ್ ಆಲ್ ಟೋಟಲ್ ಎಲೆಕ್ಷನ್ ಗೇಮ್ ಅಷ್ಟೇ. ದ ಥಿಂಗ್ ಈಸ್ we should not be treated this way. We are also equal in population. Women are equal in population, and we should not be treated as a tool. Correct, Allah? So that is the only disappointing thing. So what we demand is to take a consent from all the opposition parties, sit with them, discuss, and then make it an act. Draft stage alide, let them have a discussion with us. Because we have done it from so many years, so long. ಈಗಲೇನೋ ಹೊಸದಾಗಿ ನಾವು ಮಾಡ್ತಾ ಇರೋದು ನಮ್ಮದೇ, ನಾವೇನೋ ದೇ ಆರ್ ಗಿವ್ ಒಂದು ದಯೆ ತೋರಿಸೋ ಥರ ಮಾಡ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್. ವಿ ಆರ್ ಆಲ್ರೆಡಿ ಎಂಪವರ್ಡ್. ವಿಮೆನ್ ಆರ್ ಆಲ್ರೆಡಿ ಎಂಪವರ್ಡ್. ವಿ ಡೋಂಟ್ ನೀಡ್ ಎನಿ sympathy, right? We are only asking the equal share. We are asking them to treat us in equal way. ಅಷ್ಟೇ. We are not asking, we are not against women reservation at all. ಈಗಾಗಲೇ ಅಮಿತ್ ಶಾ ಹೇಳಿದರು, ಯಾವ ರಾಜ್ಯಗಳು ಕೂಡ ಅನ್ಯಾಯ ಆಗಲ್ಲ, ದಕ್ಷಿಣದ ರಾಜ್ಯಗಳು ಕೂಡ ಅನ್ಯಾಯ ಆಗಲ್ಲ ಅಂತೇಳಿ ಮೋದಿಯವರು ಕೂಡ ಹೇಳಿರ್ತಕ್ಕಂಥದ್ದು. ನೀವು ಯಾಕೆ ನಮಗೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ತೀರಿ? ಈಗ 42 ಕ್ಷೇತ್ರಗಳಾಗ್ತವೆ, 28ರಿಂದ 42 ಕ್ಷೇತ್ರ ಆಗ್ತಾರೆ. ಈಗ 1973 ನಂತರ ಲೋಕಸಭೆ ಕ್ಷೇತ್ರಗಳನ್ನು ಹೆಚ್ಚಿಸಲಿಲ್ಲ. ಈಗ ಜನಸಂಖ್ಯೆ ದ್ವಿಗುಣ ಆಗಿರ್ತಕ್ಕಂಥದ್ದು, ಹೆಚ್ಚಿಸ್ತಕ್ಕಂಥ ಅನಿವಾರ್ಯತೆ ಕೂಡ ಆಗಿರ್ತಕ್ಕಂಥದ್ದು. ಕ್ಷೇತ್ರಗಳು ಹೆಚ್ಚಾಗಬೇಕು. ಕ್ಷೇತ್ರಗಳು ಹೆಚ್ಚಾದಷ್ಟು ಆಡಳಿತ ನಡೆಸಲಿಕ್ಕೆ ಈಸಿ ಆಗುತ್ತೆ. ನಿಮಗೆ ಆಡಳಿತ ನಡೆಸೋರಿಗೆ ಕೂಡ ಇದರಿಂದ ಅನುಕೂಲ ಆಗುತ್ತೆ. ದೊಡ್ಡ ದೊಡ್ಡ ಕ್ಷೇತ್ರಗಳಾದರೆ ಕಾನ್ಸಂಟ್ರೇಷನ್ ಕೂಡ ಮಾಡಲಿಕ್ಕಾಗಲ್ಲ, ಜನಗಳ ನಿರೀಕ್ಷೆಯನ್ನು ಮುಟ್ಟಲಿಕ್ಕಾಗಲ್ಲ, ಜನರ ಮನೆಗಳನ್ನು ಕೂಡ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ 2011ರ ಜನಗಣತಿ ಆಧಾರದ ಮೇಲೆ ಆಗೋದು ಬಹುತೇಕ ಖಚಿತ ಅಂತ ಹೇಳ್ತಾರೆ. ಕರ್ನಾಟಕ ಕೂಡ 42 ಸೀಟ್ಗಳು ಆಗ್ತವೆ. ಆದರೂ ಕೂಡ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಅಂತ ಯಾವ ರೀತಿ ಹೇಳ್ತೀರಾ ಸರ್? ಈಗ ಅನ್ಯಾಯ ಆಗುತ್ತೆ ಅಂತ ನಾವು ಹೇಳ್ತಾ ಇಲ್ಲ, ಅನ್ಯಾಯ ಆಗಿರೋದಕ್ಕೆ ಅದಕ್ಕೆ ಪ್ರೂಫ್ ಇದೆ. ಹೀಗೆ ನಮಗೆ ಈಗಿರೋ ಪ್ರೆಸೆಂಟ್ ರೇಷಲ್ಲಿ ನಮಗೆ ರಾಜಕೀಯ ಪ್ರಾತಿನಿಧ್ಯ